ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ಲವ್ ರಿಲೇಶನ್ಶಿಪ್ ರೀಡಿಂಗ್ ಅನ್ನ ನೋಡೋಣ. ಮಿಥುನ ರಾಶಿಯವರಿಗೆ ಬರುವಂಥ ದಿನಗಳು ಅಂದರೆ 2 ಏಪ್ರಿಲಿಂದ 10th ಏಪ್ರಿಲ್ವರೆಗೂ ಅವರ ಪಾರ್ಟ್ನರ್ ಫೀಲಿಂಗ್, ಅವರ ಏನು ಗುಡ್ ನ್ಯೂಸ್ ಬರ್ತಾ ಇದೆ, ಅವರಿಬ್ಬರ ನಡುವೆನೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ, ಯೂನಿವರ್ಸ್ ಅವ್ರಿಗೆ ಏನು ಗೈಡೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಇದುವರೆಗೂ ಕನೆಕ್ಟ್ ಆಗಿಲ್ಲ ಅಂತಂದರೆ ಒಂದ್ಸಾರಿ ರೀಡಿಂಗನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಕಮೆಂಟಲ್ಲಿ ತಿಳಿಸಿ ಎಷ್ಟು ನಿಮಗೆ ರೆಸೋನೇಟ್ ಆಗುತ್ತೆ ಅಂತ ಹೇಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಷ್ಟು ನಿಮಗೆ ರೆಸೋನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ, ಉಳಿದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗನ್ನು ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಸಿಂಗಲ್ಸ್ ರೀಡಿಂಗನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆ, ಹಾಗಿದ್ರೆ ಬರುವಂಥ ದಿನಗಳು ಮಿಥುನ ರಾಶಿಯವರ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಹೊಸ ಹೊಸ ಮ್ಯಾಟ್ರ್ಗಳು ಬರ್ತಾ ಇದೆ ಅನ್ನೋದನ್ನು, ಏನು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ, ಓಕೆ, ಗೈಡೆನ್ಸನ್ನು ನಂತರ ನೋಡೋಣ. ಕರೆಂಟ್ ಫೀಲಿಂಗ್ ನನಗೆ ಅನ್ನಿಸ್ತಾ ಇರೋವಂಥದ್ದು ಏನೋ ಕನ್ಫ್ಯೂಷನಲ್ಲಿ ಇದ್ದೀರಾ, ಯಾವುದು ಡಿಸಿಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಮಿಥುನ ರಾಶಿಯವ್ರಿಗೆ ಏನೋ ಯಾವುದೋ ಒಂದು ಸ್ಟಕ್ ಎನರ್ಜಿಯಲ್ಲಿ ಇದ್ದೀರಾ, ಡಿಸಿಷನ್ಸ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಕನ್ಫ್ಯೂಷನ್ ತುಂಬಾ ಇದೆ. ಯಾವುದೋ ಒಂದು ಮ್ಯಾಟ್ರಲ್ಲಿ ತುಂಬ ಕನ್ಫ್ಯೂಸ್ಡ್ ಇದ್ದೀರಾ, ಮೈಂಡಲ್ಲಿ ನಿಮಗೆ ತುಂಬ ವಿಚಾರಗಳು ಓಡಾಡ್ತಾ ಇದೆ. ಅಂದರೆ 2 ಮ್ಯಾಟ್ರ್ ಇದೆ, ಯಾವುದೋ 2 ಮ್ಯಾಟ್ರಲ್ಲಿ ನಿಮಗೆ ಕನ್ಫ್ಯೂಷನ್ ಇದೆ ಅನ್ನುವಂಥದ್ದು ಬರ್ತಾ ಇದೆ. ಆ ಒಂದು ಎನರ್ಜಿಯಲ್ಲಿ ನೀವು ಇದ್ದೀರಾ ಪ್ರೆಸೆಂಟ್ ಮೂಮೆಂಟಲ್ಲಿ. ಥಿಂಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಎಂತ ಅಂತ ಹೇಳಿ ಥಿಂಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಸ್ವಲ್ಪ ನೋಡಿ, ನೀವು ರೆಸೋನೇಟ್ ಮಾಡಿ, ಎಷ್ಟು ನಿಮಗೆ ಅನಿಸುತ್ತೆ ಗೊತ್ತಾಗುತ್ತೆ ಇದರಲ್ಲಿ. ಓಕೆ, ಮತ್ತು ಪ್ರೆಸೆಂಟ್ ಮೊಮೆಂಟು ನಿಮ್ಮ ಒಂದು ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ನಿಮ್ಮ ಒಂದು ಫೀಲಿಂಗ್ ಯಾವ ರೀತಿ ಇದೆ ಅಂತಂದರೆ, ಅಫ್ಕೋರ್ಸ್ ತುಂಬ ಕಮಿಟೆಡ್ ಪರ್ಸನ್ಸ್ ಆಗಿದ್ದಾರೆ, ಮೇಲ್ ಫಿಮೇಲ್, ಇದನ್ನು ನೀವು ರೆಸೋನೇಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡ್ತಾ ಇರೋವಂಥದ್ದು ತುಂಬ ಕಮಿಟ್ಮೆಂಟ್ ಇರುವಂಥ ಪರ್ಸನ್ ಆಗಿದ್ದಾರೆ, ಅಡ್ವೆಂಚರಸ್ ಆಗಿರುವಂಥದ್ದು, ಮತ್ತು ಬೋಲ್ಡ್ ಆಗಿದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಓಕೆ, ಫ್ಯಾಷನೇಟ್, ತುಂಬ ಫ್ಯಾಷನೇಟ್, ಅವ್ರು ಏನು ಅಂದ್ಕೊಳ್ತಾರೆ ಅದ್ರ ಬಗ್ಗೆ ಫ್ಯಾಷನೇಟ್ ಆಗಿರುವಂಥದ್ದು, ಅದನ್ನು ಮಾಡ್ತಾರೆ ಅನ್ನೋವಂಥದ್ದು ನಿಮಗೆ ಗೊತ್ತಿದೆ. ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಇರುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಓಕೆ, ಆ ರೀತಿ ಎಲ್ಲ ನಿಮ್ಮ ಭಾವನೆಗಳಿದ್ದಾವೆ ನಿಮ್ಮ ಪಾರ್ಟ್ನರ್ ಬಗ್ಗೆ. ಇನ್ನು ನಾನು ನೋಡ್ತಾ ಇರುವಂಥದ್ದು ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ಕರಿಯರ್ಗೆ ತುಂಬ ಪ್ರಯಾರಿಟಿ ಕೊಡ್ತೀರಾ ಅನ್ನೋ ಅಂಥದ್ದು ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ರಿಲೇಷನ್ಶಿಪ್ಪಲ್ಲಿ ನಾನು ನೋಡ್ತಾ ಇರುವಂಥದ್ದು ಸ್ವಲ್ಪ ಫ್ಯಾಷನೇಟ್ ಆಗಿರುವಂಥದ್ದು. ಓಕೆ, ನೀವು ಪ್ರಯಾರಿಟಿ ಕೊಡ್ತೀರಾ, ಇಲ್ಲ ಅಂತ ಅಲ್ಲ. ರೊಮ್ಯಾನ್ಸ್ ಇರ್ಬೋದು, ಲವ್ ಅಡ್ವೆಂಚರಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂದರೆ ಅವರ ಒಂದು ಥಿಂಕಿಂಗ್ ಆ ರೀತಿ ಇದೆ. ನಿಮ್ಮ ರಿಲೇಷನ್ಶಿಪ್ ಕನೆಕ್ಷನ್ ಏನಿದೆ ತುಂಬ ಡೀಪ್ ಆಗಿದೆ, ಈ ಒಂದು ರಿಲೇಷನ್ಶಿಪ್ ತುಂಬ ಡೀಪ್ ಆಗಿದೆ ಅಂತ ಹೇಳಿ ಅವರು ಅಂದ್ಕೊಳ್ತಾರೆ. ಓಕೆ, ತುಂಬ ಬ್ಯಾಲೆನ್ಸ್ ಇರುವಂಥದ್ದು, ಡೀಪ್ ಆಗಿರುವಂಥದ್ದು, ಮತ್ತು ಎಕ್ಸ್ಪೀರಿಯನ್ಸ್ ಏನಾದರೂ, ನನಗನ್ಸುತ್ತೆ ಏನಾದರೂ ಒಂದು ಸಣ್ಣದಾಗಿ ಎಲ್ಲಾದರೂ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಬೋದು, ಒನ್ ಡೇ ಪಿಕ್ನಿಕ್ದು ಏನಾದರೂ ನೀವು ಪ್ಲ್ಯಾನ್ ಮಾಡ್ಬೋದು ಅನ್ನುವಂಥದ್ದು. ಅಂದರೆ ಬರುವಂಥ ದಿನಗಳು 2 ಏಪ್ರಿಲಿಂದ 10th ಏಪ್ರಿಲ್ವರೆಗೂ ಏನಾದರೂ ಸ್ಮಾಲ್ ಒಂದು ಎಲ್ಲಾದರೂ ಟ್ರಾವೆಲಿಂಗ್ ನಿಮ್ಮಿಬ್ಬರ ನಡುವೆ ಆಗುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ರೊಮ್ಯಾನ್ಸ್ ಇರ್ಬೋದು, ಈ ರೀತಿ ಎಲ್ಲ ಆಗುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಸೊ ಅವರು ಈ ರೀತಿ ಎಲ್ಲ ನಿಮ್ಮ ಬಗ್ಗೆ ಇಟ್ಕೊಂಡಿರೋವಂಥ ಭಾವನೆ. ಓಕೆ, ಈ ರೀತಿ ಎಲ್ಲ ಅವರು ಥಿಂಕ್ ಮಾಡ್ತಾರೆ. ತುಂಬ ಅಡ್ವೆಂಚರ್ ಆಗಿರೋದು, ನಿಮಗೂ ಕೂಡ ಅದು ಇಷ್ಟ, ಅವ್ರಿಗೂ ಕೂಡ ಅದು ಇಷ್ಟ ಅನ್ನೋವಂಥದ್ದು. ಹಾಗಿದ್ರೆ ಬರುವಂಥ ಫ್ಯೂಚರಲ್ಲಿ ಏನು ಬರ್ತಾ ಇದೆ ಇಬ್ಬರ ನಡುವೆನೂ ಕೂಡ, ಯಾವ ರೀತಿ ನಿಮ್ಮ ಭಾವನೆ ಅವರ ಭಾವನೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಬರುವಂಥ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ನೀವು
ಸಪೋರ್ಟಿವ್ ಆಗಿರ್ತೀರಾ, ನೀವು ಒಬ್ಬರೇ ಸಪೋರ್ಟಿವ್ ಆಗಿರುವಂಥದ್ದು. ಮತ್ತೆ ಅವರು ಕೂಡ ಸಪೋರ್ಟ್ ಆಗಿರ್ತಾರೆ, ಇಲ್ಲ ಅಂತ ಅಲ್ಲ. ಇಬ್ರು ಕೂಡ ಒಬ್ರಿಗೊಬ್ರು ಹೆಲ್ಪ್ ಮಾಡುವಂಥದ್ದು. ಏನಾದ್ರೂ ಆ ರೀತಿ ಆ, ಯಾವುದೋ ಒಂದು ಎನರ್ಜಿಲಿ ಸ್ಟಕ್ ಆಗಿದ್ದಾರೆ ಅಂತ ಹೇಳಿ ಅನ್ಸಿದ್ರೆ ಅವರು ಕೂಡ ಅನ್ಕೋಬಹುದು, ನೀವು ಕೂಡ ಅನ್ಕೋಬಹುದು. ಇಬ್ರು ಕೂಡ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರುವಂತದ್ದು ನನಗೆ ಫೀಲಿಂಗ್ ಅನ್ನಿಸ್ತಾ ಇದೆ ಬರುವಂತ ದಿನಗಳಲ್ಲಿ. ಓಕೆ, ಸಪೋರ್ಟಿವ್ ಆಗಿರ್ತೀರಾ, ಅದರಲ್ಲಿ ಎರಡನೇ ಭಾವನೆನೇ ಇಲ್ಲ. ಹಾಗಿದ್ರೆ ಇನ್ ಫ್ಯೂಚರಲ್ಲಿ ಏನಿದೆ? ಇನ್ ಫ್ಯೂಚರಲ್ಲಿ ನಾನು ಅನ್ಕೊಳ್ತಾ ಇದ್ದೀನಿ ನೋಡಿ, ಇಲ್ಲಿ ಬರ್ತಾ ಇದೆ, ನಾನು ಅನ್ಕೊಳ್ಳೋದಲ್ಲ, ಇಲ್ಲಿ ಬರ್ತಾ ಇದೆ. ಏನಂತಂದ್ರೆ ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ಹೆವಿನೆಸ್ ಅಂತ ಅನಿಸುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಯಾಕೋ ತುಂಬ ಭಾರ ಆಗಿರುವಂಥದ್ದು, ಎಲ್ಲೋ ಸ್ಟಕ್ ಎನರ್ಜಿ ಆಗಿರುವಂಥದ್ದು ಬರುವಂಥ ದಿನಗಳು. ಯಾಕೆ ಈ ರೀತಿ ಅಂತಂದರೆ ಡ್ಯೂ ಟು ಸಮ್ ಕಮಿಟ್ಮೆಂಟ್, ಬೇರೆ ಕಮಿಟ್ಮೆಂಟ್ ಇರೋ ಕಾರಣ ನಿಮಗೆ ಅನಿಸುತ್ತೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಓವರ್ಲೋಡ್ ಆಗಿರುವಂಥದ್ದು, ಮತ್ತು ಬರ್ಡನ್ ಅಂತ ಅನಿಸೋವಂಥದ್ದು. ಮತ್ತು ನೀವೇನು ಅವರಿಗೆ ಟೈಮ್ ಕೊಡ್ತೀರಾ, ನೀವೇನು ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತೀರಾ, ಅದನ್ನೇನಾದರೂ ಅವರು ಗ್ರಾಂಟೆಡ್ ಆಗಿ ತಗೊಳ್ಳೋ ಅಂಥ ಚಾನ್ಸಸ್ ನನಗೆ ಅನ್ನಿಸ್ತಾ ಇದೆ. ನೀವೇನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದನ್ನು ಎಲ್ಲೋ ಒಂದು ಕಡೆ ಅವರು ಗ್ರಾಂಟೆಡ್ ಆಗಿ ತಗೊಂಡ್ರೆ, ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಇದು ಫೀಲ್ ಆಗುತ್ತೆ. ಸೊ ನಾನು ಈ ರೀತಿ ಎಷ್ಟು ಫ್ರೀ ಆಗಿದ್ದೀನಿ, ಇದನ್ನು ಅವರು ಗ್ರಾಂಟೆಡ್ ತಗೊಳ್ತಾ ಇದ್ದಾರೆ ಅನ್ನೋಂಥ ಸ್ಟ್ರೆಸ್ ಸ್ವಲ್ಪ ಬರುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಮತ್ತು ಎಲ್ಲ ನೀವೇ ಇದರಲ್ಲಿ ಮಾಡ್ತಾ ಇದ್ದೀರಾ, ಅವರು ಯಾವುದು ಜವಾಬ್ದಾರಿ ತಗೊಳ್ತಾ ಇಲ್ಲ, ಅವ್ರ ಕಡೆಯಿಂದ ನೆಗ್ಲಿಜೆನ್ಸಿ ಬರ್ತಾ ಇದೆ ಅಂತ ಫೀಲಿಂಗ್ ಆಗುತ್ತೆ ನಿಮಗೆ. ಎಲ್ಲೋ ಒಂದ್ ಕಡೆ ನೀವು ಫೀಲ್ ಮಾಡ್ಕೊಳ್ತೀರಾ, ಯಾಕಂದ್ರೆ ನೀವು ನಿಮ್ಮ ಕಡೆಯಿಂದ ತುಂಬಾ ತುಂಬಾ ಯಾವ ರೀತಿ ಅಂತಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಟೈಮ್ ಕೊಡೋದಾಗ್ಲಿ, ಎಷ್ಟು ಸಾಧ್ಯ ಆಗುತ್ತೆ ಅವ್ರಿಗೆ ಹ್ಯಾಪಿಯಾಗಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದನ್ನ ಎಲ್ಲೋ ಒಂದ್ ಕಡೆ ಅವರು ಗ್ರಾಂಟೆಡ್ ಆಗಿ ತಗೊಳ್ಳೋ ಚಾನ್ಸಸ್ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಿಮಗೆ ಅದು ಫೀಲ್ ಆಗುತ್ತೆ. ಓಕೆ, ಬರುವಂಥ ದಿನಗಳಲ್ಲಿ. ಹಾಗಿದ್ರೆ ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ಇವ್ರಿಗೆ ಬರುವಂಥ ದಿನಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿ ಅಂತಂದ್ರೆ. ಓಕೆ, ಎಲ್ಲೋ ಒಂದು ಕಡೆ ಚೀಟಿಂಗದ ಎನರ್ಜಿ ನನಗೆ ಕಾಣ್ತಾ ಇದೆ. ನೋಡಿ, ನಾನು ಅಗೇನ್ ಹೇಳೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಈ ರೀತಿ ಗೈಡ್ ಬರ್ತಾ ಇದೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಅಂತ ಹೇಳಿ. ಸ್ವಲ್ಪ ನಿಮಗೆ ಏನೋ ಅವರು ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ, ಏನೋ ಸೀಕ್ರೆಟ್ ಇದೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಅವರು ಚೀಟ್ ಮಾಡ್ತಾರೆ ಅನ್ನೋಂಥ ಪಾಸಿಬಿಲಿಟೀಸ್ನು ನನಗೆ ಅನಿಸ್ತಾ ಇದೆ. ಓಕೆ, ಏನೋ ನಿಮಗೆ ಗೊತ್ತಾಗುವಂಥದ್ದು. ಸಪೋಸ್ ನೋಡಿ, ಈ ಎನರ್ಜಿ ನಿಮಗೇನಾದ್ರೂ ಬಂದಿದ್ರೆ ಅದನ್ನ ಅವಾಯ್ಡ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹೇಳಿದ್ನಲ್ವಾ, ಸೊ ಇದು ಇಬ್ರಿಗೂ ಕೂಡ ಗೈಡೆನ್ಸ್ ಆಗಿರುತ್ತೆ, ಒಬ್ಬರಿಗೆ ಅಂತ ನಾನು ಹೇಳೋದಿಲ್ಲ, ಇಬ್ರಿಗೂ ಕೂಡ ಗೈಡೆನ್ಸ್ ಆಗಿರುತ್ತೆ. ಇಲ್ಲಿ ಏನಾದ್ರೂ ನೀವೇನಾದ್ರೂ ಚೀಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಏನಾದ್ರೂ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಅದನ್ನ ರಿವೀಲ್ ಮಾಡ್ಕೊಳ್ಳಿ, ಅದನ್ನ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಯಾವುದೇ ರೀತಿ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇಬ್ಬರ ನಡುವೆ ಕೂಡ. ಓಕೆ, ಅವ್ರೇನಾದ್ರೂ ಮಾಡ್ತಾ ಇದ್ರೆ ಇದು ಅವ್ರಿಗೂ ಕೂಡ ಗೈಡೆನ್ಸ್ ಬರ್ತಾ ಇದೆ. ಸೀಕ್ರೆಟ್ ಬೇಡ. ಲವ್ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಕ್ಲಾರಿಟಿ ಆಗಿರ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ ಇರುತ್ತೆ. ಓಕೆ, ಒಂದು ಹೋಪ್ ಇರುತ್ತೆ ಅನ್ನೋವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ಹಾಗಾಗಿ ಇದನ್ನ ನೋಡಿ, ನಿಮಗೆ ಎಷ್ಟು ರೆಸೊನೇಟ್ ಆಯಿತು ಒಂದು ಕಮೆಂಟಲ್ಲಿ ತಿಳಿಸಿ. ಹಾಗೆ ರೀಡಿಂಗನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.